ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ 2-3 ದಿನಗಳಿಂದ ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋ 11ರ ವಿನ್ನರ್ ಆಗಿ ಹನುಮಂತ ಅವರು ಗೆದ್ದಿದ್ದಾರೆ ಮತ್ತು 50 ಲಕ್ಷ ಹಣ ಸಿಕ್ಕಿದೆ ಮತ್ತು 10-15 ಲಕ್ಷ ರೂಪಾಯಿಂದ ಗಿಫ್ಟ್ ಹ್ಯಾಂಪರ್ಸು ಕಾರು ಎಲ್ಲ ಸಿಕ್ಕಿದೆ. ಅವರೀಗ ನಿರಾಳವಾಗಿದ್ದಾರೆ. ಆದರೆ ಗೆದ್ದೆ ಎನ್ನುವ ಒಂಚೂರು ಅಹಂ ಆಗಲಿ ಹನುಮಂತ ಅವರಲ್ಲಿ ಸಿಗ್ತಾನೆ ಇಲ್ಲ. ಹಾಗಾಗಿ ಈ ಹಿಂದೆ ಜಿ ಕನ್ನಡದಲ್ಲಿ ನಡೆದಂಥ ಸರಿಗಮ ಶೋ ಅಲ್ಲೂ ಕೂಡ ರನ್ನರ್ ಅಪ್ ಆದಾಗಲೂ ಕೂಡ ಅವರು ತಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಳ್ಳದೆ ತಮ್ಮ ಪ್ರಾಮಾಣಿಕತೆಯನ್ನು ಮುಂದಿಟ್ಟುಕೊಂಡು ಬದುಕಿದಂಥ ವ್ಯಕ್ತಿ. ಈಗಲೂ ಕೂಡ ಸರಿಗಮ ನಂತರ ಕಲರ್ಸ್ ಕನ್ನಡದಲ್ಲಿ ನಡೆದಂಥ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 11ರಲ್ಲಿ ವಿನ್ ಆಗಿ ಕೂಡ ಅವರು ತಮ್ಮ ಸರಳತೆಯನ್ನು ಮೆರೆದಂಥವರು. ಅವರು ಈಗ ಊರಿಗೆ ಹೋಗ್ತಾರೆ. ಆ ನಂತರ ಊರಿಗೆ ಹೋಗಿ ಅವರು ತಮ್ಮ ಜೀವನವನ್ನು ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಮುಂದೆ ಅವರು ತಮ್ಮ ಸಿಕ್ಕ ಹಣವನ್ನು ಏನು ಮಾಡ್ತಾರೆ ಅಥವಾ ತಮಗೆ ಸಿಕ್ಕಂಥ ಈ ಖ್ಯಾತಿಯಿಂದ ಮುಂದೆ ಏನೆಲ್ಲ ಚಾನ್ಸನ್ನು ತಗೊಳ್ತಾರೆ ಅಂದರೆ ಲೈಫಲ್ಲಿ ಮುಂದೆ ಬರಲಿಕ್ಕೆ. ಈಗಾಗಲೇ ಲೈಫ್ ಒಂದು ಲೆವೆಲ್ಗೆ ಸೆಟ್ಲ್ ಆಗಿದೆ. ಅಂಥದ್ರಲ್ಲಿ ತಮ್ಮ ಸರಳತೆಯ ಸರದಾರನಾಗಿ ಮುಂದೆ ಬಂದಂಥ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಹನುಮಂತ ಅವ್ರ ಬಗ್ಗೆ ಅನೇಕ ನಾನಾ ಪೋಸ್ಟ್ಗಳು ಹರಿದಾಡುತ್ತೆ, ನಾನಾ ರೀತಿಯ ವಿಚಾರಗಳು ಹರಿದಾಡುತ್ತೆ. ಅಂಥದ್ದೇ ಒಂದು ಭಾಗವಾಗಿ ಹನುಮಂತ ಅವರು ಬಿಗ್ ಬಾಸ್ 11 ಗೆದ್ದಂಥ ಹನುಮಂತ ಅವರು ಈಗ ಹೊಲದಲ್ಲಿ ಸಾಮಾನ್ಯನಂತೆ ಮಲಗಿದಂಥ ತೋಟದಲ್ಲಿ ಮಲಗಿದಂಥ ಒಂದು ಫೋಟೋ ವೈರಲ್ ಆಗಿದೆ. ಅಂದರೆ ಬಿಗ್ ಬಾಸ್ ಸೀಸನ್ 11 ಗೆದ್ದರೂ ಕೂಡ ಬಿಗ್ ಬಾಸ್ ಸೀಸನ್ ವಿನ್ನರ್ ಆದಂಥ ಹನುಮಂತ ಅವರು ತಮ್ಮ ಊರಿಗೆ ಹೋಗಿ ಹೊಲದಲ್ಲಿ ಚಾಪೆ ಮೇಲೆ ಮಲಗಿದ್ದಾರೆ ಅನ್ನುವಂಥ ಒಂದು ಫೋಟೋ ಹರಿದಾಡ್ತಾ ಇದೆ. ಇವೆಲ್ಲ ನೋಡ್ತಾ ಇದ್ರೆ ಅಂದರೆ ಈ ಫೋಟೋ ನೋಡ್ತಾ ಇದ್ರೆ ಎಲ್ರಿಗೂ ಒಂಥರ ದಿಗ್ಭ್ರಮೆ ಆಗುತ್ತೆ. ಕಳೆದ 2 ದಿನಗಳಲ್ಲಿ ಹಿಂದೆ ಅವರು ಬೆಂಗಳೂರಿನಾಗಿದ್ರು, ಬಿಗ್ ಬಾಸ್ ಸೀಸನ್ 11 ಗೆದ್ರು. ಅದಾದ ನಂತರ ಸೀದಾ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಮಾರನೇ ದಿನ ಕಲರ್ಸ್ ಕನ್ನಡ ವತಿಯಿಂದ. ಅಂದರೆ ವಿನ್ನರ್, ರನ್ನರ್ ಅಪ್ ಮತ್ತು ಸೆಕೆಂಡ್ ರನ್ನರ್ ಅಪ್ ಮತ್ತು ಪ್ರಾಯೋಜಕರಾದಂಥ ಪ್ರಕಾಶ್ ಅವರು ಒಂದು ಅಂದರೆ ಸೋಮವಾರ ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ನಲ್ಲಿ ಹೀಗಂತ ಹೇಳ್ತಾರೆ, ಅಂದರೆ ಅವರ ಯೋಜನೆಗಳ ಬಗ್ಗೆ ಹೇಳ್ತಾರೆ. ಅದಾದ ನಂತರ ಅವರು ನೇರವಾಗಿ ಊರಿಗೆ ಹೋದ್ರ. ಊರಲ್ಲಿ ಹೋಗಿ ಯಾವ ಹೊಲದಲ್ಲಿ ಮಲಗಿದ್ರು ಅಂದರೆ ತಮ್ಮದೇ ಹೊಲದಲ್ಲಿ ಮಲಗಿದಂಥ ಒಂದು ಫೋಟೋ, ಒಂದು ಸ್ನೇಹಿತನ ಜೊತೆ ಮಲಗಿದಂಥ ಒಂದು ಫೋಟೋ ಸಿಗುತ್ತೆ. ಆ ಫೋಟೋನ ಮೀನ್ಸ್ ಆ ವಿಡಿಯೋ ಸಿಗುತ್ತೆ. ವಿಡಿಯೋ ಒಬ್ಬರು ರೆಕಾರ್ಡ್ ಮಾಡ್ತಾರೆ. ಅದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅದನ್ನು ಫ್ಯಾಕ್ಟ್ ಚೆಕ್ ಮಾಡಿದಾಗ ಏನಾಗುತ್ತಂದರೆ ಹನುಮಂತ ಅವರು ಊರಿಗೆ ಹೋಗಿಲ್ಲ. ಅವರಿಗೆ ನಾನಾ ಕಾರ್ಯಕ್ರಮ ಬೆಂಗಳೂರಾಗಿದೆ. ಯಾಕಂದರೆ ಬಿಗ್ ಬಾಸ್ ಸೀಸನ್ 11 ಗೆದ್ದ ನಂತರ ಅವರೀಗ ಕಲರ್ಸ್ನ ಮತ್ತೊಂದು ಶೋ ಅಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನುವ ಒಂದು ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅದರ ಶೂಟಿಂಗ್ ಕೂಡ ಈಗ ಸ್ಟಾರ್ಟ್ ಆಗಬೇಕಾಗತ್ತೆ, ಅದರ ಪ್ರೊಸೀಜರ್ ಕೂಡ ಸ್ಟಾರ್ಟ್ ಆಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಹನುಮಂತ ಅವರು ಊರಿಗೆ ಹೋಗಲಿಲ್ಲ. ಅದು ಯಾವ ವಿಡಿಯೋ ಹರಿದಾಡ್ತಿದೆ ಅಂದರೆ ಕಳೆದ 2 ವರ್ಷಗಳ ಹಿಂದಿನ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಅಂದರೆ ಅದು ಹೇಗಿದೆ ಅಂದರೆ ಬಿಗ್ ಬಾಸ್ 11 ಗೆದ್ದಂಥ ಹನುಮಂತ ಎಷ್ಟು ಸಿಂಪಲ್ ಅಂದರೆ ಕೆಲವರು ಬಿಗ್ ಬಾಸ್ ಗೆದ್ದರೆ ಮೆರವಣಿಗೆ ಮಾಡ್ತಾರೆ, ಶೋ ಅಪ್ ಮಾಡ್ತಾರೆ, ರೋಡ್ ಶೋ ಮಾಡ್ತಾರೆ. ಆದರೆ ಹನುಮಂತ ಅವರು ಯಾವುದೇ ರೋಡ್ ಶೋ ಮಾಡದೆ, ಯಾವುದೇ ಶೋ ಅಪ್ ಕೊಡದೆ ತಮ್ಮ ಹೊಲದಲ್ಲಿ ಹೋಗಿ ಆರಾಮಾಗಿ ಮಲಗಿದ್ದಾರೆ ಅಥವಾ ತಮ್ಮ ಹೊಲದಲ್ಲಿ ಹೋಗಿ ರೆಸ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಹನುಮಂತನ ಸಿಂಪ್ಲಿಸಿಟಿಯನ್ನು ಹೊಗಳೋ ಬರದಲ್ಲಿ ಹಳೆಯ ವಿಡಿಯೋನ ಪೋಸ್ಟ್ ಮಾಡಿ ಜನರಲ್ಲಿ ಗೊಂದಲವನ್ನು ಎಬ್ಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಹನುಮಂತ ಅವರು ಊರಿಗೆ ಹೋಗಲಿಲ್ಲ. ಅವರಿಗೆ ಈ ನಾನಾ ಶೋದ ಕಾರ್ಯಕ್ರಮ ಇದೆ ಮತ್ತು ನಾನಾ ಶೋಗಳ ಒಂದು ಲಿಸ್ಟ್ ಇದೆ. ಅವರು ಒಂದು 2 ದಿನದಲ್ಲಿ ಊರಿಗೆ ಹೋಗ್ತಾರೆ ಅನ್ನುವ ಮಾಹಿತಿ ಕೂಡ ಇದೆ. ಏನೇ ಆಗಲಿ ಹನುಮಂತನ ಪ್ರಾಮಾಣಿಕತೆಯನ್ನು ಹೊಗಳೋ ನಿಟ್ಟಿನಲ್ಲಿ ಅವರ ಹಳೆಯ ವಿಡಿಯೋನ ವೈರಲ್ ಮಾಡಿ ಪರೋಕ್ಷವಾಗಿ ಹನುಮಂತ ಅವರಿಗೆ ಬೂಸ್ಟಪ್ ಕೊಡ್ತಾ ಇದ್ದಾರೆ. ಪರೋಕ್ಷವಾಗಿ ಹನುಮಂತನ ಪ್ರಾಮಾಣಿಕತೆಯನ್ನು ಮತ್ತೆ ಎತ್ತಿ ತೋರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.